ಎಲ್ರಿಗೂ ನಮಸ್ಕಾರ. ಈಗ ನಾನು ಮಾತನಾಡೋ ವಿಷಯ ಚಕ್ರವರ್ತಿ ಸೂಲಿಬೆಲೆ ಹಿಂದುತ್ವದ ಆಸ್ತಿಯಾ, ಹಿಂದುತ್ವದ ಪ್ರಾಪರ್ಟಿಯಾ, ಹಿಂದುತ್ವ ಇವ್ರ ಮನೆ ಸ್ವತ್ತಾ? ಎಷ್ಟು ರೀತಿ ಬೈತೀರ್ರಿ ನೀವು ಅವ್ರನ್ನ? ಒಂದೊಂದು ರೀತಿನ. ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ಎಷ್ಟು ಜನ ಎಷ್ಟು ಕೆಟ್ಟದಾಗಿ ಮಾತಾಡ್ತೀರ್ರಿ ನೀವು ಅವ್ರ ಬಗ್ಗೆ. ಬಲೆ ಬಂದ ಉಪದೇಶ ಮಾಡೋಕ್ಕೇನು ಕೇಮಿಲ್ಲ. ದೇಶ ಅಂತೆ. ಇವನೊಬ್ಬನೇ ದೇಶಭಕ್ತ, ನಾವೆಲ್ಲ ದೇಶಭಕ್ತರೇ ಅಲ್ಲ. ಏನೇನು ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ನಾ? ಸ್ವಾತಂತ್ರ್ಯ ತಂದು ಕೊಟ್ನಾ? ನಮ್ಗೇನು ಸ್ವಾತಂತ್ರ್ಯ ತಂದು ಕೊಟ್ನಾ? ಹಾಕ್ರಿ FIR, ಕಳಿಸ್ರಿ ಜೈಲಿಗೆ. ಎಷ್ಟು ಥರ ಮಾತಾಡ್ತೀರ್ರಿ ನೀವು. ಒಂದು ಕಡೆ ನಮ್ಮವರೇ ನಮಗೆ ಬೈಯೋದು, ಆ ಶಂಕರಾಚಾರ್ಯರನ್ನ ಏನೇನೋ ಕೆಟ್ಟ ಮಾತಿಂದ ಬೈತಾರೆ. ಒಂದು ಕಡೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ರೀತಿಲಿ ಬೈಯೋದು. ಗಣಪತಿ ಪ್ರೋಗ್ರಾಮು, ಫಂಕ್ಷನ್ಗಳು, ಸಾರ್ವಜನಿಕ ಗಣೇಶೋತ್ಸವ ಮಾಡ್ತೀರಿ, ಅಲ್ಲಿ ಹಾಕಬಾರ್ದದ್ದು ಹಾಡೆಲ್ಲ ಹಾಕಿ ಆ ಗಣೇಶನಿಗೆ ಮಾನ ಮರ್ಯಾದೆ ಎಲ್ಲ ತೆಗೆದು, ಅವನು ಸನ್ಯಾಸಿಯಾಗಿದ್ದರೂ ಅವನಿಗೆ ಸಂಸಾರಿ ಮಾಡಿ, ಅವನಿಗೆ ಲೈಂಗಿಕ ಕಾಮನೆಗಳನ್ನೆಲ್ಲ ತುಂಬಿಸಿ ಯಾಕಾರೆ ಈ ಗಣೇಶೋತ್ಸವ ಮಾಡ್ತಾರೋ ಅಂತ ಸುತ್ತಮುತ್ತ ಜನ ಅಂದ್ಕೊಳ್ಳುವಷ್ಟು ರೀತಿಯಲ್ಲಿ ಉತ್ಸವನೇ ಹಾಳು ಮಾಡುವಂತಹ ಜನಾಂಗ. ಇನ್ನೊಂದು ಕಡೆ ನಮ್ಮವರೇ ನಮ್ಮನ್ನು ಯಾವ್ಯಾವ ರೀತಿ ಸಾಧ್ಯವೋ ಆ ರೀತಿಯೆಲ್ಲ ಮೋಸ, ಅನಾಚಾರ, ವಂಚನೆ ಮಾಡುವ ಜನಾಂಗ. ಈ ಎಲ್ಲದರ ಮಧ್ಯೆ ಕಷ್ಟಪಟ್ಕೊಂಡು ಹಿಂದುತ್ವ ಬೆಳಿಬೇಕು, ದೇಶ ಉಳಿಬೇಕು, ದೇಶ ಹಗಲು ರಾತ್ರಿ ಒದ್ದಾಡ್ತಾರಲ್ರಿ. ಒಬ್ಬರನ್ನ ಅನ್ನೋದಕ್ಕೂ ಒಂದು ಇತಿಮಿತಿ ಬೇಕು. ಎಷ್ಟ್ರಿ ಅನ್ನೋದು? ಗಾಂಧೀಜಿ ಹೇಳಿದ್ರು, ಸರಳ ಜೀವನ, ಉನ್ನತ ಚಿಂತನೆ. ಎಷ್ಟು ಜನ ಮಾಡ್ತಿದ್ದಾರ್ರಿ? ಯಾರಿಗೆ ಬೇಕಾಗಿದೆ? ಏನು ಇಲ್ಲದೆ ಇದ್ರು ಅಹಂಕಾರ ಏನು, ಮತ್ತೇನು, ಗಮ್ಮತ್ತೇನು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಂತ ಒಂದು ಜನಾಂಗ ಒಂದು ಕಡೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಯಾವುದು ಸಮಸ್ಯೆನೇ ಇಲ್ಲ ಹಿಂದೂ ಧರ್ಮದಲ್ಲಿ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮೇಲೆ ಆಗುವ ಅತ್ಯಾಚಾರವನ್ನು ತಡಿಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾರಲ್ರಿ. ಒಬ್ಬರನ್ನ ಬೈಯೋದಕ್ಕಾದ್ರೂ ಒಂದು ಮಾನವೀಯತೆ ಬೇಡವೇನ್ರಿ? ಎಷ್ಟು ಬೈತೀರ್ರಿ ಅವ್ರನ್ನ? ಹೋಗ್ಲಿ, ಇಷ್ಟೆಲ್ಲ ಬೈದ್ಮೇಲೆ ನೀವಾದ್ರೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತೀರಾ? ಅವ್ರಂತೂ ಸರಿ ಇಲ್ಲ, ಹೋಗ್ಲಿ, ನೀವಾದ್ರೂ ಏನಾದ್ರು ಮಾಡ್ತೀರಾ? ಏನ್ ಮಾಡ್ತೀರಿ? 12 ಗಂಟೆ ರಾತ್ರಿನಲ್ಲಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಬರ್ತ್ಡೇ, ಅಮಾಸೆ ದಿವಸ ಬರ್ತ್ಡೇ ಮಾಡ್ತೀರಿ ನೀವು. ಆ ಪಟಾಕಿ ಹೊಡೆದು ಮಲಗಿದ್ದವ್ರನ್ನೆಲ್ಲ ಎಬ್ಸಿ, ಪ್ರಾಣಿ ಪಕ್ಷಿ, ವಯಸ್ಸಾದವರು, ಅಂಗವಿಕಲರು, ಗರ್ಭಿಣಿಯರು, ಯಾರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡದೆ ಢಮ ಅಂತ ಪಟಾಕಿ ಹೊಡಿತೀರಿ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನನ್ನ ದೇಶ, ನನ್ನ ಜನ, ನನ್ನ ಬಂಧುಗಳು, ನನ್ನ ಹಿಂದುತ್ವ, ನನ್ನ ಪ್ರಗತಿ ಎಷ್ಟು ಮಾತಾಡ್ತಾರೆ ಇವ್ರ ಬಗ್ಗೆ. ಕೆಟ್ಟದಾಗ ಮಾತಾಡ್ತಿರಲ್ಲ, ಯಾವ ದೇವ್ರು ಮೆಚ್ತಾನ್ರಿ? ಈ ದೇಶದಲ್ಲಿ ಆಗುವ ಸಮಸ್ಯೆಗಳಿಗಾಗಿ ವಿದ್ಯಾರಣ್ಯರು ಹಕ್ಕಬುಕ್ಕರನ್ನು ಕಟ್ಟಿ ಟೊಂಕ ಕಟ್ಟಿ ನಿಂತರು. ಅವ್ರ ಐಷಾರಾಮಿ ಜೀವನದಲ್ಲಿ ದೊಡ್ಡ ಬಂಗಲೆನಲ್ಲಿ ಇರಲಿಲ್ಲ. ಎಲ್ಲೋ ಕಾಡು ಮಧ್ಯದಲ್ಲಿ ಹೋಗಿ ಆ ಹಕ್ಕಬುಕ್ಕರನ್ನ ಸೇರಿಸ್ಕೊಂಡು ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು, ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರವನ್ನು ತಡಿಬೇಕು ಅಂಥೇಳಿ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಎಷ್ಟು ಪ್ರಯತ್ನ ಪಟ್ಟರು. ಹಗಲು ರಾತ್ರಿ ಕಷ್ಟಪಟ್ಟರು. ಚಾಣಕ್ಯ ತನ್ನ ತಂದೆಯನ್ನೇ ಕಳ್ಕೊಂಡ, ಸಂಸಾರವನ್ನು ಕಳ್ಕೊಂಡ, ಯಾವುದೋ ದೇಶಕ್ಕೆ ಹೋಗಿ, ಅಫ್ಘಾನಿಸ್ತಾನದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಪುನಃ ಬಂದು ಭಾರತವನ್ನು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟ. ಸಮರ್ಥ ರಾಮದಾಸರು ಅವರೇನು ರಾಜಾಶ್ರಯ ಸಿಗುತ್ತೆ, ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿದ್ರ? ಶಿವಾಜಿ ಅಂತಹ ಒಂದು ಸಣ್ಣ ವ್ಯಕ್ತಿ, ಹುಡುಗನನ್ನು ಸೇರಿಸ್ಕೊಂಡು ಅವನ ಮಾನಸಿಕತೆಯನ್ನು ಬದಲಾಯಿಸಿ ದೇಶಭಕ್ತಿಯನ್ನು ತುಂಬಿ ದೇಶ ಅನ್ನೋ ಪರಿಕಲ್ಪನೆಯನ್ನು ಕೊಟ್ಟು ಇವತ್ತೇನಾದರೂ ಒಂದು ಗಣೇಶೋತ್ಸವ ಮಾಡಲಿ, ಒಂದು ದೇವ್ರ ಪೂಜೆ ಮಾಡಲಿ, ಇದಕ್ಕೆ ನಾವು
ವಿಗ್ರಹಾರಾಧನೆ ಮಾಡಲಿ, ಇದಕ್ಕೆಲ್ಲ ಒಂದು ದಾರಿ ಮಾಡಿಕೊಟ್ಟಂತಹ ವ್ಯಕ್ತಿ. ಅವ್ರು ಇಲ್ಲದೆ ಇದ್ದಿದ್ರೆ ನಾವು ಇವತ್ತು ಯಾವ ಪೂಜೆ ಮಾಡೋಕ್ಕಾಗ್ತಿತ್ತು? ಒಂದು ಸಲ 5 ನಿಮಿಷ ಕೂತು ಯೋಚನೆ ಮಾಡಿದ್ರೆ ಸಾಕು, ಯಾರು ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ಸಂಸ್ಕಾರವನ್ನು ಉಳಿಸ್ಕೊಟ್ಟಿದ್ದಾರೆ? ವಿವೇಕಾನಂದರು ನಮ್ಮ ದೇಶದ ಸಂಸ್ಕೃತಿಯನ್ನು ವಿದೇಶದಲ್ಲಿ ಹೋಗಿ ಏನು ಹೂವಿನ ಹಾಸಿಗೆಯಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವರಿಗೆ ಎಷ್ಟು ಕಷ್ಟಪಟ್ಟರು? ಒಂದು 5 ನಿಮಿಷ ಕೂತು ಯೋಚನೆ ಮಾಡಿದ್ರೆ ಇವರ ತ್ಯಾಗ, ಬಲಿದಾನ, ಇದರ ಪರಿಣಾಮದಿಂದ ಇವತ್ತು ಸುಖ ಅನುಭವಿಸ್ತಾ ಇದ್ದೀವಿ. ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಕರಿತೀವಿ. ಒಂದು ಉದ್ಯಮವನ್ನು ಆರಂಭದಲ್ಲಿ ಶುರು ಮಾಡುವಂಥ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತು. ಅಂತಹ ಸ್ಥಿತಿಯನ್ನು ಇವತ್ತು ಸಮೃದ್ಧ ಭಾರತವನ್ನಾಗಿ ಒಂದು ಹದಕ್ಕೆ ತಂದು ನಿಲ್ಲಿಸಿದ್ದೀರಿ. ಇಷ್ಟು ಮಾಡೋದ್ರ ಹಿಂದೆ ಇವರೆಲ್ಲರ ಶ್ರಮ ಇಲ್ವಾ? ಒಂದೇ ಮಾತಿಗೆ ಎಲ್ಲರನ್ನೂ ಬೈದು ಬಿಡೋದು, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಯಾವ ದೇವರು ಇದನ್ನು ಒಪ್ತಾರೆ? ಅಕಸ್ಮಾತ್ ದೇವ್ರನ್ನೇ ನಂಬೋದಿಲ್ಲ ಅಂತ ಆದ್ರೆ ಮನಸ್ಸಾಕ್ಷಿ ಅಂತ ಒಂದಿರುತ್ತಲ್ವ? ನಿಮಗೆ ಈ ರೀತಿ ಆಗಿದ್ದಿದ್ರೆ ಸುಮ್ಮನೆ ಕೂತ್ಕೋತಿದ್ರ? ಯೋಚನೆ ಮಾಡ್ಬೇಕಲ್ವಾ? ಗಣೇಶನ ಉತ್ಸವ ಬಂದಾಗ ಡ್ರಮ್ ಬಾರಿಸ್ಕೊಂಡು ಖುಷಿ ಪಡ್ತೀರಿ, ಎಂಜಾಯ್ ಮಾಡ್ತೀರಿ. ಇಷ್ಟು ವ್ಯವಸ್ಥೆಗೆ ಹಿಂದೊಬ್ಬ ಕಾರಣ ಇದ್ದಾನೆ, ನಮಗೆ ರಕ್ಷಕನಾಗ ಒಬ್ಬ ಇದ್ದಾನೆ ಅಂತ ಯೋಚನೆ ಬರಬೇಡವಾ? ದೇವಸ್ಥಾನ ಕಟ್ತೀರಿ, ಧರ್ಮದರ್ಶಿಗಳು ಮಾಡ್ಕೋತೀರಿ. ಎಷ್ಟು ಜನ ಧರ್ಮದರ್ಶಿಗಳು ಹಿಂದುತ್ವದ ರಕ್ಷಣೆಗೆ ಬರ್ತೀರಿ? ನಿಮ್ಮ ದುಡ್ಡು ನಮಗೆ ಬೇಕಾಗಿಲ್ಲ. ಒಂದು ಸ್ಟ್ರೈಕ್ ಆಗುತ್ತೆ ಅಂದರೆ, ಹಿಂದೂಗಳ ಸ್ಟ್ರೈಕ್ ಆದಾಗ 10 ಜನ 20 ಜನ ಇರ್ತಾರೆ. ಅದೇ ಬೇರೆ ಧರ್ಮದವರಾದಾಗ ಕೋಟ್ಯಾಂತರ ಜನ ಬಂದು ಸೇರ್ತಾರೆ. ಸುಖ ಪಡೆಯೋದಕ್ಕೆ ಮಾತ್ರ ನೀವ? ಕಷ್ಟ ಪಡೆಯೋದಕ್ಕೆ ಸಂಬಂಧವೇ ಇಲ್ವಾ? ಹಾಗಾದರೆ ಸೇರಬೇಕು, ಬಂದ್ಕೊಳ್ಬೇಕು, ಬಂದು ಜೊತೆಗೆ ಒಂದಾಗಬೇಕು, ಆಸೆಗಳೇ ಇಲ್ವಾ? ಯೋಚನೆಗಳೇ ಇಲ್ವಾ? ಇದನ್ನೆಲ್ಲ ದೊಡ್ಡ ದೊಡ್ಡ ವಯಸ್ಸಾದವರು ಕೂಡ ಇದನ್ನೊಂದು ಮಾತು ಮಕ್ಕಳಿಗೆ ಹೇಳ್ಕೊಡ್ಬಾರ್ದ? ಏನೂ ಇಲ್ಲ, ತಮ್ಮ ಸುಖ ಆದರೆ ಸಾಕು. ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ? ಮುಗೀತು ನನ್ನ ಕೆಲಸ. ಹೋಗೋದು, ವಾಕ್ ಮಾಡೋದು, ಸುತ್ತಾಡ್ಕೊಂಡು ಬಂದು ಮನೇಲಿ ನಿದ್ದೆ ಮಾಡೋದು. ಕರ್ತವ್ಯನೇ ಇಲ್ವಾ ವಯಸ್ಸಾದವರಿಗೆ? ತಾವು ತಗೊಳ್ತಿರೋ ರಿಟೈರ್ಮೆಂಟ್ ಬೆನಿಫಿಟ್ ಒಂದು ಭಿಕ್ಷೆ. ಸಾಮಾಜಿಕವಾಗಿ ನಾವು ಏನಾದರೂ ಒಂದು ಸ್ವಲ್ಪ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸೋದೇ ಇಲ್ವಾ? ಧರ್ಮದರ್ಶಿಗಳು ಹಿಂದುತ್ವಕ್ಕೆ ಮೋಸ ಆದಾಗ, ಸಮಸ್ಯೆ ಆದಾಗ ಬಂದು ಒಂದಾಗಬೇಕು ಅಂತ ಒಂದು ಕರೆ ಕೊಡೋಕ್ಕಾಗಲ್ವಾ? ಕೇವಲ ನಿಮ್ಮ ಊಟ ತಿಂಡಿ ಸಂಸಾರ ಇಷ್ಟೇನಾ ಜೀವನ? ನೀವು ಇವತ್ತೊಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದಕ್ಕೆ ಪರಿಸರ ವ್ಯವಸ್ಥೆಯನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿನ ನಾವು ಗೌರವಿಸಬೇಕು ಅಂತ ಅನ್ಸೋದೇ ಇಲ್ವಾ? ಸಂಸ್ಕಾರ ಹಾಳಾಯಿತು, ಮೊಮ್ಮಕ್ಕಳು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತ ಬೈತೀರಿ. ಕಾರಣ ಯಾರು? ನಿಮ್ದು ಏನು ಕರ್ತವ್ಯನೇ ಇಲ್ವಾ? ಹಾಗಾದರೆ ಒಂದು ಅಜ್ಜಿ ಕತೆ ಥರ ಎಷ್ಟು ಹೇಳ್ಕೊಡೋರು ಹಿಂದಿನ ಕಾಲದಲ್ಲಿ, ಬಾಯಿಪಾಠ ಮಾಡಿಸೋರು. ಯಾವುದು ಏನು ಬೇಡವೇ ಬೇಡ. ಹಾಗಾದರೆ ನೀವೊಂದು ಸುಖವಾಗಿದ್ದು ಸಂತೋಷವಾಗಿ ಹೋಗ್ಬಿಟ್ರೆ ಸಾಕ? ಹಿಂದಿನವರು ನಮಗೆ ಇದೇ ರೀತಿ ಮಾಡಿದ್ದಿದ್ರೆ ನಮಗೇನಾದ್ರು ಸಿಗ್ತಿತ್ತ ಇವತ್ತು? ಯೋಚನೆನೇ ಬೇಡವಾ ನಮಗೆ? ನೀವೇನು ಬಂದು ಚಕ್ರವರ್ತಿ ಸೂಲಿಬೆಲೆ ಜೊತೆ ಸೇರಿಕೊಂಡು ದೇಶ ಉದ್ಧಾರ ಮಾಡಬೇಕಾಗಿಲ್ಲ. ಕೂತನೆ 4 ಜನಕ್ಕೆ ಅಥವಾ ನಿಮ್ಮಿಂದ ಒಂದು ವಾಯ್ಸ್ ಹೊರಗಡೆ ಬರುತ್ತಾ? ಚಕ್ರವರ್ತಿ ಸೂಲಿಬೆಲೆ ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ವಿದ್ಯಾಭ್ಯಾಸ ಮಾಡಿ, ಇಂಜಿನಿಯರಿಂಗ್ ಮಾಡಿ ಇವತ್ತು ಕೋಟ್ಯಾಧೀಶ್ವರ ಆಗ್ಬೋದಾಗಿತ್ತು. ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ವಿದೇಶಗಳಲ್ಲಿ ಫ್ರಾಂಚೈಸಿ ಓಪನ್ ಮಾಡ್ಬೋದಾಗಿತ್ತು. ಅಲ್ಲ ರೀ, ಒಂದು ಮದುವೆ ಮಾಡಿಕೊಂಡು ಸಂಸಾರ ಮಾಡೋಕೆ ಅದೃಷ್ಟ. ಪಾಪ ದೇಶ 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 ಅಂತಾರಲ್ರಿ, ಎಲ್ಲಿದ್ದೀರಿ ಅವರಿಗೆ? ನಮಗೆ ಮಾತ್ರ ಎಲ್ಲ ಸೌಕರ್ಯಗಳು ಬೇಕು, ಸುಖ ಸಮೃದ್ಧಿ ಬೇಕು. ಅಯ್ಯೋ ಅನ್ಸೋದೇ ಇಲ್ವೇನ್ರಿ ನಿಮಗೆ? ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾಕು, ನಮ್ಮವರೇ 100 ಜನ ಹೋಗಿ ಅದರ ವಿರೋಧ ಮಾಡ್ತಾರೆ. ಎಷ್ಟು ರೀತಿಯಿಂದ ಆಕ್ರಮಣಗಳು ನಮ್ಮ ಮೇಲೆ ಆಗ್ತಾ ಇದೆ. ಇವರೆಲ್ಲ ಸುಮ್ಮನೆ ಕೂತಿದ್ದಿದ್ರೆ ಇನ್ನೂ ಏನೇನಾಗೋದು? ನಮ್ಮ ಹೆಣ್ಮಕ್ಳು, ನಮ್ಮ ಸಂಸಾರ ಬಿಡ್ತಿದ್ರೇನ್ರಿ? ಮನೆ ಬಾಗಿಲು ಒಡೆದು ಪುಡಿ ಮಾಡೋರು ಇವರೆಲ್ಲ ಇದ್ದಾರೆ, ಒಂದು ರಕ್ಷಣೆ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕೇನೆ ಸ್ವಲ್ಪ ಹೆದರ್ತಾರೆ. ಅಂತ ಧರ್ಮಸ್ಥಳನೇ ಬಿಡ್ಲಿಲ್ವಲ್ರಿ, ಇನ್ನು ನಮ್ಮನ್ನು ಬಿಡ್ತಾ ಇದ್ರನ್ರಿ? ಒಮ್ಮೆ ಯೋಚನೆ ಮಾಡಿ ದಯವಿಟ್ಟು. ಆ ಸೂಲಿಬೆಲೆ ರಸ್ತೆ ಬದಿಯರು ಕಸ ಎತ್ತಾರಲ್ರಿ. ನನ್ನ ದೇಶ, ನನ್ನ ಊರು ಸ್ವಚ್ಛವಾಗಿರಬೇಕು ಅಂತ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾರೆ. ಪುರ್ಸೊತ್ತಿದ್ದಾಗೆಲ್ಲ ಸ್ವಚ್ಛತೆ ಸ್ವಚ್ಛತೆ ಅಂತ ಮಾತಾಡ್ತಾರೆ.
ಹಗಲು ರಾತ್ರಿ ಒಂದು ಮಾಡಿ ಪ್ರತಿಯೊಬ್ಬರು ಫೋನ್ ಕಾಲ್ ಅಟೆಂಡ್ ಮಾಡ್ತಾರೆ. ಒಂದು ಊರನ್ನು, ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಊರಿನ ಜನರನ್ನೇ ರೆಡಿ ಮಾಡಿ ತಾವು ಪುನಃ ತಮ್ಮನ್ನು ಕರಿಬಾರ್ದು, ನೀವೇ ಅದನ್ನು ಡೆವಲಪ್ ಮಾಡಬೇಕು ಅಂತ ಮೋಟಿವೇಶನ್ ಮಾಡ್ತಾರಲ್ರಿ. ಒಬ್ಬ ವ್ಯಕ್ತಿ ಇಷ್ಟು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಇದೆಯೇನ್ರಿ ನಮಗೆ? ಹೋಗ್ಲಿ, ಇಷ್ಟೆಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ತಾರೇನ್ರಿ ಇವರು? ಒಮ್ಮೆ ಯೋಚನೆ ಮಾಡಿ. ದಯವಿಟ್ಟು ಬದಲಾವಣೆಗಾಗಿ ಭಾರತ. ಆ ಸ್ವಾಮೀಜಿ ಸನ್ಯಾಸಿಗಳು ಮಠದಲ್ಲಿ ಕೂತ್ಕೊಂಡು ಫ್ರೂಟ್ ಸಲಾಡ್ ತಿಂತಿರಲ್ರಿ. ಒಂದು ಕಡೆಯಿಂದ ದೇಶ ಅಟ್ಯಾಕ್ ಆಗ್ತಾ ಇದೆ, ಎಲ್ಲ ರೀತಿ ಆಕ್ರಮಣ ಮಾಡ್ತಾ ಇದ್ದಾರೆ. 47ನೇ ಇಸ್ವಿಗೆ ನಾವು ಭಾರತವನ್ನು ಬೇರೆ ಜಾತಿ ದೇಶ ಮಾಡ್ತೀವಿ, ಶರಿಯತ್ ಕಾನೂನು ತರ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಂದು ಸಲನಾರು ಯೋಚನೆ ಮಾಡ್ತೀರನ್ರಿ ಕೂತ್ಕೊಂಡು? ಸ್ವಾಮೀಜಿಗಳು, ಸನ್ಯಾಸಿಗಳು ನಿಮಗೆ ಬರೀ ದೇವ್ರ ಪೂಜೆ ಮಾಡೋದಕ್ಕೆ ಮಾತ್ರ ಕೊಟ್ಟಿರೋದ? ಕಚ್ಚೆ ಪಂಚೆ ಹಾಕ್ಕೊಳ್ಬೇಕು, ಪಂಚೆ ಉಟ್ಕೊಳ್ಬೇಕು, ಇಷ್ಟು ಮಾತ್ರ ನಿಮ್ಮ ಜೀವನ? ನಿಮಗೆ ದೇಶದ ಋಣ ಅಂತ ಅನ್ಸೋದೇ ಇಲ್ವಾ? ಪಿತೃ ಋಣ, ಋಷಿ ಋಣ ಎಲ್ಲ ಹೇಳ್ತಿರಲ್ಲ, ಯಾವ ಋಣವನ್ನು ತೀರಿಸ್ಬೇಕು ಅಂತ ಅನ್ಸೋದೇ ಇಲ್ವಾ? ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ವೇನ್ರಿ ದೌರ್ಜನ್ಯಗಳಾದಾಗ? ನಿಮ್ಮ ಗೌರವಕ್ಕೆ ಯಾರೂ ಕೂಡ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂತಹ ಸ್ವಾಮಿಗಳು ನೀವು. ಕೂತ್ಕೊಂಡು ನಿಮಗೆ ಮಾತ್ರ ಎಲ್ಲರೂ ಒಳ್ಳೇದು ಮಾಡಬೇಕು, ಕಾಲಿಗೆ ಬೀಳಬೇಕು. ಕಾಲಿಗೆ ಬಿದ್ದವರ ಕಣ್ಣೀರು ಒರೆಸೋ ಕೆಲಸ ನಿಮ್ಗೆ ಏನು ಸಂಬಂಧ ಇಲ್ಲ. ನೀವೇನಿದ್ರೂ ನಿಮ್ಮ ಮಠಗಳು ಬೆಳಿಬೇಕು, ಸಂಸ್ಥಾನಗಳು ಬೆಳಿಬೇಕು, ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಳಿಬೇಕು. ನೀವೊಂಥರ ಸಂಸಾರಿಗಳೇ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಲ್ಲಿವರೆಗೆ ಒಳ್ಳೊಳ್ಳೆ ವ್ಯಕ್ತಿಗಳು ಸುಮ್ಮನೆ ಕೂತ್ಕೊಂಡಿರ್ತಾರೆ, ದಡ್ಡ ವ್ಯಕ್ತಿಗಳು ಎಲ್ಲ ಎದ್ದೆದ್ದು ಕುಣಿತಾರೆ ಅಂತ. ವೆನ್ ಆಲ್ ನೋಬಲ್ ಪೀಪಲ್ ಕೀಪ್ ಕ್ವಯಟ್, ಇಡಿಯಟ್ಸ್ ಫ್ಲರಿಶ್ ಅಂತ ಹೇಳ್ತಾರೆ ವಿವೇಕಾನಂದರು. ಇಂದಾಗುವ ದೌರ್ಬಲ್ಯಕ್ಕೆ ಸಜ್ಜನರ ಸೈಲೆನ್ಸೇ ಕಾರಣ. ಸಜ್ಜನರು ನೀವು ಬಂದು ಯುದ್ಧ ಮಾಡಿ ಹೋರಾಡಿ ಪರಶುರಾಮರಾಗಿ ಅಂತ ಹೇಳೋದಿಲ್ಲ. ಕೂತಲ್ಲಿಂದೇ ಒಂದು ವಿನಾಯಕ ಚತುರ್ಥಿ ಹೀಗೆ ಮಾಡಬೇಕು, ಒಂದು ಆದೇಶ ಮಾಡಿ. ಇಲ್ಲದಿದ್ರೆ ಮಾಡಬಾರ್ದು, ಯಾವುದೇ ಪುರೋಹಿತರು ಅಂಥ ಪೂಜೆಗಳಿಗೆ ಹೋಗಬಾರ್ದು ಅಂತ ಒಂದು ಆರ್ಡರ್ ಕೊಡಿ. ಹಿಂದೂ ಧರ್ಮದ ಸಮಸ್ಯೆ ಆದಾಗ ಶಂಕರಾಚಾರ್ಯ ಎದ್ದು ಬಂದರು. ನೀವೇನು ಎದ್ದು ಬಂದು ದೇಶ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ಹೇಗೋ ನಡೆಯುತ್ತೆ. ಆದರೆ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ವಾ? ತಿನ್ನೋ ಅನ್ನಕ್ಕೆ ಋಣ ಇಲ್ವಾ ನಿಮಗೆ? ದೇಶ ನಿಮ್ಮದು ಅಂತ ಅನ್ಸೋದೇ ಇಲ್ವಾ ನಿಮಗೆ? ಚಕ್ರವರ್ತಿ ಸೂಲಿಬೆಲೆ ಮಾತ್ರ ಪ್ರಾಪರ್ಟಿನ ಇದು? ನಿಮ್ಮದು ದೇಶ ಅಲ್ವಾ? ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಅನಾಚಾರ ನೋಡ್ತಾ ಇದ್ದೀರಲ್ಲ, ಯಾರು ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತನಾ? ವಿಗ್ರಹವನ್ನೇ ಲೈಕ್ ಮಾಡದೇ ಇರೋರು ವಿಗ್ರಹ ಆರಾಧಕರನ್ನು ಬಿಡ್ತಾರಾ? ಒಂದು ಸಲ ಯೋಚನೆ ಮಾಡಬೇಕಲ್ವಾ? ಇವತ್ತು ನಾವು ಜೀವನ ಮಾಡೋದಕ್ಕೆ, ಸುಖವಾಗಿರೋದಕ್ಕೆ ಇಂತಹ ಸಾವಿರಾರು ವ್ಯಕ್ತಿಗಳು, ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ನೆಲ್ಲ ಮೂಲೆ ಪಾಲು ಮಾಡಿದ್ರಲ್ರಿ. ಪ್ರಮೋದ್ ಮತಾಲಿಕ್, ಇವರೆಲ್ಲ ಒಂದು ಮಾತು ಕೊಡದೆ ಏನೂ ಮಾಡದೆ ಸುಮ್ಮನೆ ಕೂತಿದ್ದಿದ್ರೆ ಇವತ್ತು ನಾವು ಹೀಗೆ ಬದುಕಕ್ಕಾಗ್ತಿತ್ತ? ಯಾವ್ಯಾವ ಹೆಣ್ಮಕ್ಳು ಎಲ್ಲೆಲ್ಲಿ ಇರ್ತಿದ್ರು ಏನೋ, ಎಷ್ಟು ರೀತಿ ಅನಾಚಾರಗಳು ನಡೆದಿರ್ತಿದ್ವು. ಒಮ್ಮೆ ಯೋಚನೆ ಮಾಡಿ. ದಯವಿಟ್ಟು ನಿಮ್ಮ ಚೌಕಟ್ಟಿಂದ ಹೊರಗೆ ಬಂದು ದಯವಿಟ್ಟು ಏನಾದರೂ ಇಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ. ನಿಮ್ಮ ಹಣಕಾಸಿನ ಸಪೋರ್ಟ್ ಬೇಡ, ನಮಗೆ ಮಾರಲ್ ಸಪೋರ್ಟ್ ಬೇಕು. ಜೊತೆಗೆ ನಿಮ್ಮ ತನು ಮನ ಬೇಕು ನಮಗೆ. ಬಂದು ಜೊತೆಗೆ ಸೇರಿಕೊಳ್ಳಿ. ಅವರೇನೋ ಒಂದು ಮಾತು ಹೇಳ್ತಾರೆ, ಅವಷ್ಟು ದೊಡ್ಡವರೇನಲ್ಲ, ನಿಮ್ಮ ಸ್ವಾಮೀಜಿ ಅಷ್ಟು ದೊಡ್ಡವರು ಅಲ್ಲ ನಾವು. ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕೈ ಜೋಡಿಸೋಣ, ಸಪೋರ್ಟ್ ಮಾಡೋಣ. ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದನ್ನು ಕೇಳಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ಚಕ್ರವರ್ತಿ ಸೂಲಿಬೆಲೆ ಅವರು ಮಾಡ್ತಾ ಇರೋ ಕಾರ್ಯಕ್ರಮವನ್ನು ನೋಡಿ, ಅವರ ಮೇಲೆ ಮಾಡ್ತಾ ಇರುವಂಥ ಆಘಾತಗಳನ್ನು ನೋಡಿ ನನಗೇ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಅಂಥ ಒಂದು ಜೀವ, ಸಂಸಾರ ಮನೆ ಯಾವುದೂ ಇಲ್ಲದೆ ಹೇಗೆ ಸಹಿಸ್ಕೊಳ್ಬಾರದು? ನಿಮ್ಮ ಬಂಧು ಅಣ್ಣ ತಮ್ಮ ಅಂತನಾದರೂ ಯೋಚನೆ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ. ಗುಹೆಯಿಂದ ಹುತ್ತದಿಂದ ಎದ್ದು ಹೊರಗೆ ಬನ್ನಿ. ಒಂದಿಷ್ಟು ದೇಶ ಕಟ್ಟೋಣ, ಕೈಲಾದಷ್ಟು ಅಳಿಲ್ ಸೇವೆ ಮಾಡೋಣ. ವಂದನೆಗಳು.